ಬಲವಾಗಿ ಗೆಲುವು ಕಂಡಿರುವ ಹಾಲಿ ಸಂಸದರು GM ಸಿದ್ದೇಶ್ವರ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಕ್ಷೇತ್ರದಲ್ಲಿ ಈ ಬಾರಿ ತಮ್ಮ ಪತ್ನಿ ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದ ಅವರ ನಿರೀಕ್ಷೆಗಳು ಜೊತೆಗೆ ಅವರ ಅಭಿಪ್ರಾಯ ಏನಾಗಿದೆ ಅಂತ ಮಾತನಾಡ್ಸೋಣ. ಸರ್, ನಿಮ್ಮ ಪತ್ನಿಗೆ ಈ ಬಾರಿ ಟಿಕೆಟ್ ಸಿಕ್ತು, ನೀವು ಪಟ್ಟಿಡ್ದು ಬಿಟ್ಟಿದ್ರಿ ಬಿಡಿ, ಟಿಕೆಟ್ ನನಗೆ ಬೇಕೇ ಯಾರೇ ಬಂದರೂ ತಪ್ಸೋಕ್ಕಾಗಲ್ಲ ಅಂತ. ಯಶಸ್ವಿ ಆದ್ರಿ. ಹೆಂಗೆ ಸಾಧ್ಯ ಆಯಿತು ಸರ್? ಹೆಂಗೆ ಲಾಭಿ ಆಯ್ತು ಇದು? ನಾನು ಯಾರಿಗೂ ಪಟ್ಟಿಡ್ದಿಲ್ಲ, ಏನೂ ಇಲ್ಲ. ಅಮಿತ್ ಶಾಜಿ ಅವರು, ನಡ್ಡಾಜಿಯವರು, ಮೋದಿಜಿಯವರು ಸರ್ವೆ ಟೀಮ್ ಬಿಟ್ಟು IB ಒಳಗೆ ರಿಪೋರ್ಟ್ ತಗೊಂಡು ಅವ್ರು ನಮ್ಮ ಫ್ಯಾಮಿಲಿಗೆ ಯಾರಿಗಾರ ಕೊಟ್ಟರೆ ಗೆಲ್ತಾರೆ ಅಂತೇಳಿ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಸೊ ಮೇಡಮ್ಗಳು ಆಗಲೇ ಒಂದು ಪ್ರಶ್ನೆ ಕೇಳಿದೆ ನಾನು, ಕುಟುಂಬ ರಾಜಕಾರಣ ಮಾಡಲ್ಲ ಅಂತ BL ಸಂತೋಷ್ ಆದಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾರೆ. ಬಟ್ ಇಲ್ಲ ಆಗಿದ್ದೇನು ಅನ್ನೋದು ಬಹುತೇಕರ ಪ್ರಶ್ನೆ. ಕುಟುಂಬ ರಾಜಕಾರಣ ಅಂದರೆ ನಾನು ಅಧಿಕಾರದಾಗಿದ್ದು, ನಮ್ಮ ಅಪ್ಪ ಅಧಿಕಾರದಾಗಿದ್ದು, ನನ್ನ ಹೆಂಡತಿ ಅಧಿಕಾರದಾಗಿದ್ದರೆ ಕುಟುಂಬ ರಾಜಕಾರಣ. ಇವತ್ತು ನಮ್ಮ ತಂದೆ ಇರೋವರೆಗೂ ಯಾವುದೋ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ. ನಮ್ಮ ತಂದೆಯ ಮರಣ ಹೊಂದಿದ ಮೇಲೆ ನಾನು MP ಆಗಿ ಡೈರೆಕ್ಟ್ MP ಆದೆ. ನಾನು MP ಆದಮೇಲೆ ನನ್ನ ತಮ್ಮಗಳಾಗಲಿ, ನನ್ನ ಮಕ್ಕಳಾಗಲಿ, ನನ್ನ ಹೆಂಡತಿ ಆಗಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಯಾವುದೇ ಒಂದು ಚುನಾವಣೆಗೆ ನಿಂತಿಲ್ಲ. ಎರಡನೇದು, ಈಗ ನಾನು ರಿಟೈರ್ ಆಗ್ತಾ ಇದ್ದೀನಿ. ರಿಟೈರ್ ಆದಮೇಲೆ ನನ್ನ ಹೆಂಡತಿ ಕೊಟ್ಟಿದ್ದಾರೆ. ಇದು ಕುಟುಂಬ ರಾಜಕಾರಣ ಅಲ್ಲ. ಕುಟುಂಬ ರಾಜಕಾರಣ ಹೆಂಗೆ ಅಂದರೆ ಅಪ್ಪ ಒಂದು ಅಧಿಕಾರದಾಗಿದ್ದು, ಮಗ ಒಂದು ಅಧಿಕಾರದಾಗಿದ್ದು, ಮಗನ ಹೆಂಡತಿ ಒಂದು ಅಧಿಕಾರದಾಗಿದ್ದು, ಅದು ಕುಟುಂಬ ರಾಜಕಾರಣ. ಇದು ಕುಟುಂಬ ರಾಜಕಾರಣ ಅಲ್ಲ. ಬಟ್ ಪರೋಕ್ಷವಾಗಿ ಹೇಳ್ಬಿಟ್ಟಿದ್ದಾರೆ, ಈ ಬಾರಿ ಸೋಲು ನೋಡಲೇಬೇಕು, ನೋಡ್ತೀವಿ ಅಂತ ಪಣ ತೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಸಿದ್ದೇಶ್ವರ ಅವರ ಸೋಲು ಈ ಸಾರಿ ಖಂಡಿತ ಅಂತಿದ್ದಾರೆ. ಶ್ಯಾಮನೂರು ಶಿವಶಂಕರಪ್ಪ ಅವರು ನನಗೆ ಹಿರಿಯರು, ತಂದೆ ಸಮಾನ. ಅವ್ರು ಏನು ಹೇಳ್ತಾರೆ ಅದು ಆಶೀರ್ವಾದ ಆಗುತ್ತೆ. ಅವ್ರು ಯಾವಾಗಲೂ ಕೂಡ ಸೋಲು ಅಂತೇಳಿ 2004ನೇ ಇಸ್ವಿಯಿಂದಲೂ ಹೇಳಿದ್ದಾರೆ. ಅವ್ರು ಏನು ಹೇಳ್ತಾರೆ ಅದು ನಮಗೆ ಆಶೀರ್ವಾದ ಆಗುತ್ತೆ. ಸೊ ಅದ್ರಲ್ಲಿ ನೇರವಾಗಿ ಈ ಬಾರಿ ಗೆಲುವು ನಮ್ಮದೇ ಅಂತೀರ, ಅದು ಆಶೀರ್ವಾದ ಆಗಿ. 100ಕ್ಕೆ 100 ಗೆಲುವು ನಮ್ಮದೇ. ಅವರಿಗೆ ಒಳಗೆ ಗೆಲ್ಲಬೇಕು ಅಂತಿದ್ದೆ, ಮೇಲೆ ಕಾಟಾಚಾರಕ್ಕೆ ಕೇಳ್ತಾರೆ ಅಷ್ಟೇ. ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ನೀವು ಗೆದ್ದಾಗ ನಿಮ್ಮ ರಾಜಕೀಯ ಜೀವನದಲ್ಲಿ ಜೊತೆಗೆ ಆಗಿದ್ದವರು, ಈಗ ಅವ್ರ ಜೊತೆಗೆ ನೀವು ಇರ್ತೀರಾ. ಹೇಗಿದೆ ಸರ್ ಇದು ಉಲ್ಟಾ ಪಲ್ಟಾ ಆಗಿರೋದು? ಸಂಸತ್ತು ಭವನಕ್ಕೆ ಹಲವಾರು ಬಾರಿ ಬಂದಿದ್ದಾರೆ, ಸೆಂಟ್ರಲಲ್ಲೇ ಕೂತಿದ್ದಾರೆ. ಮತ್ತು ಹೊಸ ಸಂಸತ್ ಭವನಕ್ಕೂ ಕೂಡ ಒಂದು ಸಾರಿ ಕರ್ಕೊಂಡು ಹೋಗಿದ್ದೀನಿ, ನೋಡಿದ್ದಾರೆ. ಮೋದಿಜಿ ಅವರಿಗೂ ಜೊತೆಗೂ ಕೂಡ 2-3 ಸಾರಿ ನಾವು ಭೇಟಿಯಾಗಿದ್ದೀವಿ, ಊಟ ಹೊಡಿಸಿದ್ದಾರೆ. ನಾನು ಕರ್ಕೊಂಡು ಹೋಗಿದ್ದು, ಈಗ ಅವ್ರು ಕರ್ಕೊಂಡು ಹೋಗೋ ಪರಿಸ್ಥಿತಿ ಬರ್ತದೆ ಅಷ್ಟೇ. ಚೆನ್ನಾಗಿದೆ ಅಲ್ವಾ ಸರ್ ಇದು ಒಂಥರ? ಮತ್ತು ಅತ್ತೆ ಒಂದು ಕಾಲ, ಮಗ ಸೊಸೆಗೊಂದು ಕಾಲ ಅಂತಾರೆ. ನಾನು ಅತ್ತೆ ಆಗಿದ್ದೆ, ನನ್ನ ಕಾಲಿತ್ತು. ಈ ಸೊಸೆ ಆಗಿ ನನ್ನ ಕರ್ಕೊಂಡು ಹೋಗ್ತಾಳೆ ಅಷ್ಟೇ. ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟಲ್ಲಿ ತುಂಬ ಅಂತರದಿಂದ ಏನು ಗೆದ್ದಿಲ್ಲ. ಒಂದು ಸಾರಿ 2,000, ಒಂದು ಸಾರಿ 14,000, ಒಂದು ಸಾರಿ 18,000, ಈ ರೀತಿ ಅಂತರಗಳು. ಆ ಅಂತರ ಈ ಬಾರಿ ನಾವು ರೀಚ್ ಮಾಡಿಬಿಡ್ತೀವಿ ಅಂತ ಕಾಂಗ್ರೆಸ್ನವ್ರ ನಂಬಿಕೆ. 2004ರಲ್ಲಿ 33,000 ಹೆಣ್ಣು ಗೆದ್ದಿದ್ದೆ. 2004ರಿಂದ 2014ರವರೆಗೆ ಮೋದಿ ಅಲೆ ಇರಲಿಲ್ಲ. ಅವಾಗಲೇ ನಾನು ಗೆಲ್ಲಿಸಿದ್ದಾರೆ. ಇವತ್ತು ದೇಶದಲ್ಲ, ಪ್ರಪಂಚದಲ್ಲೇ ಮೋದಿ ಅಲೆ ಇದೆ. 2014ರಿಂದ 19 ತನಕ ಮೋದಿ ಅಲೆ ಅಲ್ಲ, 19ರಿಂದ 23ಕ್ಕೆ 24 ದೊಡ್ಡ ಮಟ್ಟದ ಅಲೆ ಇದೆ. ಬಟ್ ಮಹಿಳಾ ಮತದಾರರು ಜಾಸ್ತಿ ಇರೋದ್ರಿಂದ ಮಹಿಳಾ ಮತದಾರನ ಸೆಳೆಯುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಫಲ ಆಗಿದೆ ಅನ್ನೋಂಥ ಮಾತಿದೆ. ಕಾರಣ ಹೆಣ್ಮಕ್ಳಿಗೆ 2,000 ಕೊಡ್ತಾರೆ, ವಿದ್ಯುತ್ ಫ್ರೀ ಇದೆ, ಬಸ್ ಸಂಚಾರ ಫ್ರೀ ಇದೆ. ಹಾಗಾಗಿ ಮಹಿಳಾ ಮತದಾರರು ಈ ಬಾರಿ ಕಾಂಗ್ರೆಸ್ ಕಡೆಗೆ ವಾಲ್ ಬಿಟ್ಟಿದ್ದಾರೆ ಅನ್ನೋಂಥ ಟ್ರೆಂಡ್ ಕಾಣಿಸ್ತಾ ಇದೆ ಕೆಲವೊಂದು ಕಡೆ. ಆ ಭಯ ಇದೆಯಾ ಸರ್? ಸತ್ಯವಾಗಲೂ ಹೇಳ್ತೀನಿ, ಅದು ಸುಳ್ಳು. ಜನ ಭಾಳ ಬುದ್ಧಿವಂತರು. ಮೊದಲು ಮೀಡಿಯಾ ಇರಲಿಲ್ಲ, ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ವಾಟ್ಸಪ್ಗಳಿರಲಿಲ್ಲ. ಇದರಿಂದ ಜನ ಪ್ರಜ್ಞಾವಂತಾಗಿದ್ದಾರೆ. ಮೊದಲಿಗೂ ಇದೆಲ್ಲ ಎಲೆಕ್ಷನ್ ಗಿಮಿಕ್ಕು, ಇದು ಅಧಿಕಾರಕ್ಕೋಸ್ಕರ ರಿಮಿಕ್ ಮಾಡ್ತಾರೆ ಅಂತೇಳಿ ಪ್ರತಿಯೊಬ್ಬ ಬಡ ಮಹಿಳೆನೂ ಕೂಡ ತಿಳ್ಕೊಂಡಿದ್ದಾರೆ. ಅದರಿಂದ ಯಾವುದೇ ಥರದ ಇದು ವ್ಯತ್ಯಾಸ ಆಗೋದಿಲ್ಲ. ಎಲ್ಲ ಪ್ರಜ್ಞಾವಂತ ಆಗಿದ್ದಾರೆ. ಮತವನ್ನು ಅವರು ದೇಶ ಉಳಿಬೇಕು. ಅದರೊಳಗೆ ರಾಮ ಮಂದಿರ ಕಟ್ಟಿ 500 ವರ್ಷದ ರಾಮ ಮಂದಿರ ಯಾರೂ ಕಟ್ಟಿದ್ದಿಲ್ಲ. ಕೇವಲ 2 ವರ್ಷದಾಗೆ ಸರ್ಕಾರದ ₹1 ಕೊಡ್ದಂಗೆ ರಾಮ ಮಂದಿರ ಕಟ್ಟಿರೋಂಥ ಒಬ್ಬ ವ್ಯಕ್ತಿ ಸನ್ಮಾನ್ ನರೇಂದ್ರ ಮೋದಿ. ಮೇಡಮ್, ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರು ನೋಡ್ತಾ ಇರೋದ್ರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಸೊಸೆ ಆಗ್ತಾರಲ್ವಾ ನಿಮಗೆ ಸಂಬಂಧಿಕರಲ್ಲಿ? ನಮ್ಮ ವಿಶ್ವವೇ ಮೆಚ್ಚಿರೋಂಥ ನಾಯಕರನ್ನು ಗೆಲ್ಲಿಸಬೇಕು. ಮತ್ತು ಯಾರೇ
ಎಂಥ ಹಳ್ಳಿ ಜನಗಳಿಗೂ ಹಳ್ಳಿ ರೈತರು ಹೆಣ್ಮಕ್ಳು ಯಾರಿಗೆ ಆದರೂ ನರೇಂದ್ರ ಮೋದಿ ಬೇಕು, ಅವರ ಯೋಜನೆಗಳು ಅವ್ರಿಗೆ ತಲುಪಬೇಕು ಅಂತ ಅವರೆಲ್ಲರ ಮನದಿಚ್ಛೆ ಇದೆ. ಆದ್ದರಿಂದ ಅವರಿಗೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿ ಮುಗಿಸ್ತೀನಿ. ಒಟ್ಟಿನಲ್ಲಿ ದಾವಣಗೆರೆ ಲೋಕ ಅಖಾಡದ ಮತದಾರರು ಮಾತೃ ಹೃದಯಕ್ಕೆ ಇವತ್ತು ಮಣಿದು ಮತ ಕೊಡ್ತಾರೆ ಅನ್ನುವಂಥ ನಂಬಿಕೆ ಗಾಯತ್ರಿ ಸಿದ್ದೇಶ್ವರ್ ಅವ್ರದ್ದು ಆ್ಯಂಡ್ GM ಸಿದ್ದೇಶ್ವರ್ ಅವರು ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಕಾದ್ ನೋಡೋಣ ಮತದಾರರ ಒಲವು ಯಾವ ಕಡೆ ಇದೆ.